ಇನ್ಮೇಲೆ ನೀವು ಯಾರು ಪಾನಿಪತ್ ಕದನಗಳನ್ನು ಕನ್ಫ್ಯೂಸ್ ಮಾಡ್ಕೊಳ್ಳೋದೇ ಇಲ್ಲ. ಯಾಕೆ ಅಂದರೆ ಈ ವಿಡಿಯೋದಲ್ಲಿ ಅಷ್ಟು ಈಸಿಯಾಗಿ ನಾನು ಹೇಳ್ಕೊಟ್ಟಿದ್ದೀನಿ. ಬನ್ನಿ ಹಾಗಾದರೆ ಪಾನಿಪತ್ ಎಲ್ಲಿದೆಯಾ ನಿಮಗೆ ಗೊತ್ತಾ? ಇದು ಭಾರತದ ಮ್ಯಾಪ್. ಇಲ್ಲಿ ಹರಿಯಾಣ ರಾಜ್ಯದಲ್ಲಿ ಪಾನಿಪತ್ ಅನ್ನೋ ಒಂದು ಪ್ರದೇಶ ಬರುತ್ತೆ. ಸೊ ಅಲ್ಲಿ ನಡೆದಂತಹ 3 ಯುದ್ಧಗಳನ್ನು ನಮ್ಮ ಎಕ್ಸಾಮ್ಸ್ನಲ್ಲಿ ಆವಾಗವಾಗ ಕೇಳ್ತಾನೆ ಇರ್ತಾರೆ. ಸೊ ಹಾಗಾದರೆ ಬನ್ನಿ ಮೊದಲ ಪಾನಿಪತ್ ಕದನ ಬಗ್ಗೆ ತಿಳ್ಕೊಳ್ಳೋಣ. ಅದು 1526 ನಡೆಯುತ್ತೆ. ಇದು ಯಾವುದಕ್ಕೆ ಬುನಾದಿ ಹಾಕ್ತು ಅಂದರೆ ಎಂಟ್ರಿ ಆಫ್ ಮುಘಲ್ಸ್ ಇನ್ ಇಂಡಿಯಾ. ಭಾರತಕ್ಕೆ ಮುಘಲರು ತಮ್ಮ ರೂಲನ್ನು ಸ್ಟಾರ್ಟ್ ಮಾಡಿದ್ದು ಇದೇ ಪಾನಿಪತ್ ಬ್ಯಾಟಲ್ನಿಂದ ಸ್ಟಾರ್ಟ್ ಆಗಿದ್ದು. ಸೊ ಇಲ್ಲಿ ಯಾರ್ಯಾರ ನಡುವೆ ನಡೀತು ಅಂದರೆ ಒಂದು ಬಾಬರ್ ವರ್ಸಸ್ ಇಬ್ರಾಹಿಂ ಲೋಧಿ ಅವರಿದ್ದರು. ಸೊ ಈ ಇಬ್ರಾಹಿಂ ಲೋಧಿ ದೆಹಲಿ ಸುಲ್ತಾನರ ಒಬ್ಬ ರಾಜನಾಗಿದ್ದ. ಬಾಬರ್ ಹತ್ರ ಬರೀ 12,000 ಸೋಲ್ಜರ್ಸ್ ಇದ್ದರು. ಇನ್ನು ಇಬ್ರಾಹಿಂ ಲೋಧಿ ಹತ್ರ 1,00,000ಕ್ಕೂ ಹೆಚ್ಚು ಜನ ಸೈನಿಕರಿದ್ದರು. ಹಾಗೆ ಇವನ ಒಂದು ಸೈನ್ಯವೇನಿತ್ತು ತುಂಬ ಬಲಿಷ್ಠವಾಗಿತ್ತು. ಆದರೆ ಈ ಯುದ್ಧದಲ್ಲಿ ಗೆದ್ದದ್ದು ಯಾರು ಗೊತ್ತಾ? ಬಾಬರ್. ಯಾಕೆ ಅಂತಂದರೆ ಅವನು ಯೂಸ್ ಮಾಡಿದ್ದು ತುಲಗ್ಮಾ ಪದ್ಧತಿ. ಇದೇನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೊಂದು ವಾರ್ ಟೆಕ್ನಿಕ್ ಅಂತ ಹೇಳ್ತಾರೆ. ಇನ್ನು ಗನ್ ಪೌಡರ್, ಕೆನಾನ್ಸ್ ಅಂದರೆ ಸಿಡಿಮದ್ದು ಗುಂಡುಗಳನ್ನೆಲ್ಲ ಉಪಯೋಗಿಸಿದ್ದ. ಇನ್ನು ಇಬ್ರಾಹಿಂ ಲೋಧಿ ಕಡೆಗೆ ಬಂದರೆ ಇವನು ಆನೆಗಳು, ಹಳೆಯ ಒಂದು ಯುದ್ಧದ ಪದ್ಧತಿಗಳನ್ನು ಇವನು ಬಳಸಿದ್ದ. ಈ ತುಲಗ್ಮಾ ಪದ್ಧತಿ ಅಂದರೆ ಯಾರು ನಮ್ಮ ಎನಿಮಿ ಇರ್ತಾರೋ ಆ ಎನಿಮಿಯನ್ನು ಎಲ್ಲ ಒಂದು ದಿಕ್ಕಿನಲ್ಲೂ ಅಟ್ಯಾಕ್ ಮಾಡೋದು. ಸೊ ಆದ್ದರಿಂದ ನಾವು ನೋಡ್ತೀವಿ ನಾರ್ಮಲ್ ಯುದ್ಧ ಹೆಂಗಾಗುತ್ತೆ ಅಂದರೆ ಆ ಕಡೆಯಿಂದ ಒಂದು ಸೈನ್ಯ, ಈ ಕಡೆ ಒಂದು ಸೈನ್ಯ ಬಂದು ಇಲ್ಲಿ ಯುದ್ಧ ಮಾಡ್ತಿರ್ತಾರೆ. ಬಟ್ ಇಲ್ಲಿ ಹಾಗಲ್ಲ. ತುಲಗ್ಮಾ ಪದ್ಧತಿಯಲ್ಲಿ ಎಲ್ಲ ದಿಕ್ಕುಗಳಿಂದ ಅಟ್ಯಾಕ್ ಮಾಡಿ ಎನಿಮಿಯನ್ನು ಸೆರೆ ಹಿಡಿದುಕೊಳ್ಳಲಾಗುತ್ತೆ. ಇನ್ನು ಕ್ಯಾನನ್ಸ್ ಇವೆಲ್ಲ ಸಿಡಿಮದ್ದುಗಳಿಂದ ಯಾವಾಗ ಸಿಡಿಯುತ್ತಿತ್ತೋ ಆ ಶಬ್ದಕ್ಕೆ ಆನೆಗಳು ಗದರಿಕೊಳ್ತಿದ್ವು. ಹಾಗಾಗಿ ಈ ಇಬ್ರಾಹಿಂ ಲೋಧಿಗೆ ಈ ಯುದ್ಧದಲ್ಲಿ ಸೋಲಾಯಿತು. ಇನ್ನು ಎರಡನೇ ಪಾನಿಪತ್ ಕದನ ಅದು 1556 ನಡೀತು. ಇದೇನು ಹೇಳ್ಕೊಡುತ್ತೆ ಅಂದರೆ ಸರ್ವೈವಲ್ ಆಫ್ ದಿ ಮುಘಲ್ಸ್ ಇಲ್ಲಿ ಉಳಿತಾರಾ ಇಲ್ವಾ ಅನ್ನೋದನ್ನು ಡಿಸೈಡ್ ಮಾಡಿದ್ದೆ ಎರಡನೇ ಪಾನಿಪತ್ ಕದನ. ಇಲ್ಲಿ ಯಾರ್ಯಾರಿದ್ರು ಅಂದರೆ ಅಕ್ಬರ್ ವರ್ಸಸ್ ಹೇಮು ಜೊತೆಗಿತ್ತು ಇದು. ಸೊ ಅಕ್ಬರ್ ಬರೀ 13 ಇಯರ್ಸ್ ಓಲ್ಡ್ ಆಗಿರೋದ್ರಿಂದ ಬೈರಮ್ ಖಾನ್ ಅನ್ನುವಂತಹ ತನ್ನ ಆರ್ಮಿ ಕಮಾಂಡರ್ ಏನಿರ್ತಾರೆ ಅವರು ಈ ಯುದ್ಧವನ್ನು ಮುನ್ನಡೆಸ್ತಾರೆ. ಸೊ ಇದರಲ್ಲಿ ಏನಾಗಿತ್ತು ಅಂದರೆ ಹೇಮು ಅವರು ಎಲ್ಲ ಒಂದು ತಮ್ಮ ಆರ್ಮಿ ಆಗಲಿ ಎಲ್ಲದರಲ್ಲೂ ಸ್ಟ್ರಾಂಗ್ ಇದ್ದರೂ ಕೂಡ ಅಕ್ಬರ್ ಯಾಕೆ ಗೆಲ್ತಾರೆ ಅಂದರೆ ಏನು ಹೇಳಲಾಗುತ್ತೆ, ಒಂದು ಲಕ್ಕಿ ಆ್ಯರೋ ಹಿಟ್ ಈಸ್ ಐಸ್ ಅಂದರೆ ಒಂದು ಸ್ಟ್ರೇಂಜರ್ ಎಲ್ಲಿಂದನೋ ಒಂದು ಆ್ಯರೋ ಬಂದು ಇವರ ಹೇಮುನ ಕಣ್ಣಿಗೆ ಬೀಳುತ್ತಂತೆ. ಸೊ ಹಾಗಾಗಿ ಹೇಮು ಇಲ್ಲಿ ಸೋಲ್ತಾರೆ. ಆ್ಯಂಡ್ ಅಕ್ಬರ್ ಇನ್ ದ ನೇಮ್ ಆಫ್ ಬೈರಮ್ ಖಾನ್ ಅವರ ಕಮಾಂಡರ್ಶಿಪ್ನಲ್ಲಿ ಇದು ಎರಡನೇ ಪಾನಿಪತ್ ಕದನವನ್ನು ಗೆಲ್ತಾರೆ. ಇನ್ನು ಬರೋದು ಮೂರನೇ ಪಾನಿಪತ್ ಕದನ. ಇದು 1761 ಇಲ್ಲಿ ನೋಡ್ಬೋದು ನೀವು. ಇದು 1526, ಇದು 1556, ಇದು 1761 ನಡೀತು. ಇದು ಮರಾಠ ಚೆಕ್ ಸಿಗುತ್ತೆ. ಯಾಕಂದರೆ ಆಗ ಮರಾಠರು ಆಲ್ಮೋಸ್ಟ್ ಎಂಟೈರ್ ಇಂಡಿಯಾನ ಕಂಟ್ರೋಲ್ ಮಾಡ್ತಿರ್ತಾರೆ. ಅವರನ್ನು ಹಿಮ್ಮೆಟ್ಟಿಸೋಕೆ ಅಂತ ಅಹಮದ್ ಶಾ ಅಬ್ದಾಲಿ ಅನ್ನೋನು ಬರ್ತಾನೆ. ಸೊ ಇವರಿಬ್ಬರ ನಡುವೆ ನಡೆದಂಥ ಯುದ್ಧ. ಇವನು ಅಹಮದ್ ಶಾ ಅಬ್ದಾಲಿ ದುರ್ರಾನಿ ಎಂಪೈರ್ಗೆ ಸೇರಿದವನು. ಯಾವುದು ಅಫ್ಘಾನಿಸ್ತಾನಲ್ಲಿರೋ ದುರ್ರಾನಿ ಎಂಪೈರ್ಗೆ ಸೇರಿದವನು ಯಾರು? ಅಹಮದ್ ಶಾ ಅಬ್ದಾಲಿ. ಇವನು ಮರಾಠರನ್ನು ಹಿಮ್ಮೆಟ್ಟಿಸೋಕೆ ಅಂತ ಬರ್ತಾನೆ. ಸೊ ಇಲ್ಲಿ ಏನು ಕಾರಣ ಆಗುತ್ತೆ ಗೊತ್ತಾ? ಯಾಕೆ ಇಲ್ಲಿ ಮರಾಠರು ಸೋತರು ಆ್ಯಂಡ್ ಅಹಮದ್ ಶಾ ಅಬ್ದಾಲಿ ಗೆದ್ದ ಅಂದರೆ ಲಾಜಿಸ್ಟಿಕ್ಸ್ ಮತ್ತು ಲ್ಯಾಕ್ ಆಫ್ ಅಲೈಸ್ ಅಂತ. ಅಂದರೆ ಇವನಿಗೆ ಮರಾಠರಿಗೆ ಸಪೋರ್ಟರ್ಸ್ ಇರಲ್ಲ, ಲೋಕಲ್ ಸಪೋರ್ಟರ್ಸ್ ಇರಲ್ಲ. ಮರಾಠರ ಸೈನ್ಯ ಫಾರ್ ಅವೇ ಫ್ರಮ್ ದಿ ಹೋಮ್, ಹಂಗ್ರಿ ಆ್ಯಂಡ್ ಲ್ಯಾಕ್ಡ್ ಲೋಕಲ್ ಸಪೋರ್ಟ್. ಅವರು ಮನೆಯಿಂದ ತುಂಬ ದೂರ ಟ್ರಾವೆಲ್ ಮಾಡಿದ್ರು. ಅವರಿಗಷ್ಟು ಬೇಕಾದಷ್ಟು ಊಟ ಅಂದರೆ ಲಾಜಿಸ್ಟಿಕ್ಸ್ ಅಂದರೆ ಅವರಿಗೆ ಊಟ ಸಪ್ಲೈ ಆಗ್ತಿರಲಿಲ್ಲ, ಸಂಪರ್ಕ ಕರೆಯಾಗಿ ಏನೂ ಸಿಗ್ತಿರಲಿಲ್ಲ, ಮತ್ತು ಅಲ್ಲಿ ಲೋಕಲ್ ಆಗಿರೋರು ಯಾರು ಅವರಿಗೆ ಸಪೋರ್ಟ್ ಮಾಡ್ತಿರಲಿಲ್ಲ. ಇನ್ನು ಅಬ್ದಾಲಿ ಯಾಕೆ ಗೆದ್ದ ಅನ್ನೋದಷ್ಟಕ್ಕೂ ಒಂದಷ್ಟು ರೀಸನ್ಸ್ ಇದೆ. ಏನಂದರೆ ಅಬ್ದಾಲಿ ಜಾಂಬುರ್ಕ್ ಅನ್ನುವಂತಹ ಒಂದು ಇದನ್ನು ಯೂಸ್ ಮಾಡ್ತಾರೆ. ಏನಂದರೆ ಒಂಟೆ ಮೇಲೆ ಅಳವಡಿಸಿದ ತಿರುಗಿಸಬಹುದಾದ ಫಿರಂಗಿ, ಅಂದರೆ ಇದು ಗನ್ಗಳು. ಇದು ಜಾಂಬುರ್ಕ್ ಅಂದರೆ ಇಲ್ಲಿ ಒಂದು ಇಮೇಜನ್ನು ನಾನು ಹಾಕಿದ್ದೀನಿ ನಿಮಗೆ, ನೀವು ನೋಡಬಹುದು. ಇದು ಒಂಟೆ ಮೊದಲೇ ನಾವು ನೋಡೋ ಈ ಮನುಷ್ಯನಿಗೆ ಕಂಪೇರ್ ಮಾಡಿದ್ರೆ ಒಂಟೆ ಇಷ್ಟು ಎತ್ತರವಾಗಿ ಬರುತ್ತೆ. ಸೊ ಇಲ್ಲಿ ನೀವು ಗನ್ ಫಿಕ್ಸ್ ಮಾಡಿದ್ರೆ ನೀವು ಆರಾಮಾಗಿ ಎಲ್ಲ ಆ್ಯಂಗಲಲ್ಲಿ ಅಂದರೆ ನೀವು ಯುದ್ಧ ಭೂಮಿಯನ್ನು ಆರಾಮಾಗಿ ನೋಡ್ಕೋಬೋದು. ಹಾಗೂ ತಿರುಗಿಸಬಹುದಾದ ಯಾವುದೇ ಆ್ಯಂಗಲಲ್ಲಿ 360 ಆ್ಯಂಗಲಲ್ಲಿ ನೀವು ತಿರುಗಿಸಿ ಗನ್ನಿಂದ ಫೈರ್ ಮಾಡ್ಬೋದು. ಹೀಗಾಗಿ ಈ ಟೆಕ್ನಿಕನ್ನು, ಈ ಫಿರಂಗಿಗಳನ್ನ ಯೂಸ್ ಮಾಡಿದ್ದಕ್ಕೆ ಅಹಮದ್ ಶಾ ಅಬ್ದಾಲಿ ಗೆದ್ದ ಅಂತ ಹೇಳ್ತಾನೆ. ಈ ಅಹಮದ್ ಶಾ ಅಬ್ದಾಲಿ ಗೆದ್ದದ್ದು ಹಾಗೂ ಈ ಮರಾಠರನ್ನ ಬರೀ ಸೋಲನ್ನು ಮಾತ್ರ ಉಣಿಸ್ಲಿಲ್ಲ. ಇದು ಬ್ರಿಟಿಷ್ ಎಂಟ್ರಿ ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಭಾರತಕ್ಕೆ ಬರಲು
ಒಂದು ಬುನಾದಿಯನ್ನು ಹಾಕ್ಕೊಟ್ಟು. ಹೀಗೆ ನಾನು ಅನ್ಕೋತಿದ್ದೀನಿ ನೀವು ಈ 3 ಯುದ್ಧಗಳನ್ನ ತುಂಬ ಈಸಿಯಾಗಿ ಇವಾಗ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಅರ್ಥ ಮಾಡ್ಕೊಂಡ್ರಿ ಅಂತ. ಬಟ್ ನೀವು ಎಕ್ಸಾಮ್ ಟೈಮಲ್ಲಿ ಏನು ಮಾಡಬೇಕು ಗೊತ್ತಾ, ಇದೊಂದು ಶೀಟ್ನ ನೀವು ಬೈ ಹಾರ್ಟ್ ಹಾಕಬೇಕು. ಬ್ಯಾಟಲ್, ಇಯರ್, ವಿನ್ನರ್ ಯಾರು, ಲೂಸರ್ ಯಾರು, ಮತ್ತು ಏನು ಕಾರಣ. ಮೊದಲನೇ ಪಾನಿಪತ್ ಯಾವಾಗ ನಡೀತು? 1526. ಗೆದ್ದವರು ಬಾಬರು, ಸೋತವ್ರು ಲೋಧಿ. ಸೊ ಯಾಕೆ ಬಾಬರ್ ಗೆದ್ದ ಅಂದರೆ ಅವನು ತುಲಗ್ಮ ಪದ್ಧತಿಯನ್ನು ಯೂಸ್ ಮಾಡಿದ್ದ. ಇನ್ನು ಎರಡನೇ ಪಾನಿಪತ್ ಕದನ 1556ನಲ್ಲಾಯಿತು. ಅಕ್ಬರ್ ಗೆದ್ದ, ಹೇಮು ಸೋತ. ಯಾಕೆ ಅಂದರೆ ಒಂದು ಲಕ್ಕಿ ಯಾರೋ ಬಂದು ಹೇಮುನ ಕಣ್ಣಿಗೆ ಹೊಡಿತು. ಇನ್ನು ಮೂರನೇ ಪಾನಿಪತ್ ಕದನ 1761. ಅಬ್ದಾಲಿ ಗೆದ್ದ, ಮರಾಠರು ಸೋತರು. ಯಾಕೆಂದರೆ ಲಾಜಿಸ್ಟಿಕ್ಸ್ ಮತ್ತು ಅಲ್ಲಿ ಅವರಿಗೆ ಸಪೋರ್ಟ್ ಸಿಕ್ಕಿರಲಿಲ್ಲ. ಸೊ ಇಲ್ಲಿಗೆ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ನೀವು ಎಲ್ಲ ಪಾನಿಪತ್ ಕದನಗಳನ್ನು ನೆನ್ಪಿಟ್ಕೋಬೋದು. ಜಸ್ಟ್ ಇದೊಂದು ಟೇಬಲ್ನ ನೆನ್ಪಿಟ್ಕೊಂಡ್ಬಿಟ್ರೆ ನಿಮಗೆ ಈಸಿಯಾಗಿ ಹೋಗುತ್ತೆ. ಸೊ ಇದೇ ಥರ ನಿಮಗೆ ಬೇರೆ ಬೇರೆ ಹಿಸ್ಟ್ರಿ ಆಗಿರ್ಬೋದು, ಯಾವುದೇ ಸಬ್ಜೆಕ್ಟ್ನ ಈಸಿಯಾಗಿ ತಿಳ್ಕೋಬೇಕು ಅಂದರೆ ಸಾಧನಾ ಸ್ಪಿಯರ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.